ನಂದೊಂದು ಹೊಸ ಅಧ್ಯಾಯ. ಅಲ್ಲಿ ಕುತ್ಕೊಂಡಾಗ ಮನಸ್ಸು ಈಗ ಬಂದಿರೋದು ಚಿಲ್ಲಿ ಚಿಕನ್ ಅನ್ನೋ ವಿಷಯ. ಎಸ್, ಒಂದು ದಯವಿಟ್ಟು ಇಲ್ಲಿ ಬಂದಿರೋದು ಫ್ರೆಂಡ್ಸ್ ಬಂದಿರೆ ಒಂದು ಚಪ್ಪಾಳೆ ಹೊಡ. ಮಲಯಾಳಿ ಸಿನಿಮಾದಲ್ಲೋ ತಮಿಳ್ ಸಿನಿಮಾದಲ್ಲೋ ಉಂಟು, ಆದರೆ ನಮ್ಮ ಚಿಲ್ಲಿ ಚಿಕನ್ ತಂಡಕ್ಕೆ ಈ ಒಂದು ಸ್ಟೋರಿ ಕಂಡಿದೆ. ನಾವು ನೀವು ಅಥವಾ ತುಂಬಾ ಅತಿಯಾಗಿ ಕನ್ನಡವನ್ನ ಪ್ರೀತಿಸೋರು ಈ ರೆಸ್ಟೋರೆಂಟ್ಗೆಲ್ಲ ಹೋದಾಗ ಅವ್ರ ಹತ್ರ ಆ ಸಪ್ಲೈಯರ್ ಹತ್ರನೋ ಅಥವಾ ಅವ್ರ ಹತ್ರ ಶೆಫ್ ಹತ್ರನೋ ಮಾತನಾಡುವಾಗ ಒಂದ್ ಅನ್ಸತ್ತೆ ನಮ್ಗೆ ಯಾವಾಗ್ಲೂ, ಏನ್ ಕನ್ನಡ ಬರಲ್ಲ, ಅವರು ಕನ್ನಡದಲ್ಲಿ ಕೆಲಸ ಕೊಡಕ್ಕಾಗಲ್ಲ ಅವರಿಗೆ ಅಂತೆಲ್ಲ ಅನ್ಸುತ್ತೆ. ಆದ್ರೆ ಆ ಹೋಟೆಲ್ನ ಮಾಡ್ತಿರ್ತಾನಲ್ಲ ಅವನಿಗೆ ಗೊತ್ತಿರ್ತಾ ಕಷ್ಟ, ಕನ್ನಡದವ್ರನ್ನ ಕರ್ಕೊಂಡ್ಬಂದು ಕೆಲಸ ಮಾಡ್ಸೋದು ಎಷ್ಟು ಕಷ್ಟ ಅಂತ. ಹೌದು ಹೌದು, ಇನ್ನು ನೋಡ್ಕೊಂಡೆ ಮಾತಾಡ್ತೀನಿ ನಾನು. ಎಸ್, ಅದೇ ರೀತಿಯ ಒಂದು ಸ್ಟೋರಿ ನಮ್ಮ ನಿಮ್ಮ ನಡುವೆ ನಡೆದಿರಬಹುದಾದಂತಹ ಸ್ಟೋರಿ ಎನ್ನ ಪ್ರತೀಕ್ ಪ್ರಜೋಶ್, ಆ ಹೆಸರಲ್ಲೇ ಒಂದು ಜೋಶ್ ಇದೆ, ಅದಕ್ಕೆ ಒಂದು ಜೋಶ್ ಆಗಿ ಒಂದು ಸಿನಿಮಾನ ಮಾಡಿದ್ದಾರೆ. ಈಗ ನೀವೆಲ್ಲ ಕಳೆದ ಪ್ರೆಸ್ ಮೀಟ್ ನಲ್ಲಿ ಕಂಡಿದ್ರಿ, ನೋಡಿದ್ರಿ ಈ ಸಿನಿಮಾದ ಟೀಸರ್ನ. ಅಕಸ್ಮಾತ್ ಏನಾದ್ರು ನೋಡಿದ್ರೂ ಕೂಡ ಒಂದು ಸಲ ಮೂರ್ತಿಯಣ್ಣನ ಅನುಮತಿ ಮೇರೆಗೆ ಟೀಸರ್ ನೋಡ್ಕೊಂಡ್ಬರೋಣ, ಒಂದು ಮೂಡ್ ಬರುತ್ತೆ. ಚಿಲ್ಲಿ ಚಿಕನ್ ಬೆಂದಿಲ್ವೋ ಅನ್ನೋದು ಗೊತ್ತಾಗುತ್ತೆ. ಟೀಸರ್ ಪ್ಲೀಸ್. ಸೂಪರ್ ಸೂಪರ್, ಇದೇ ಚಪ್ಪಾಳೆ ಥಿಯೇಟರ್ ತನಕ ಬಂದ್ರೆ ಭಾರಿ ಚೆನ್ನಾಗಿರುತ್ತೆ. ಸರ್, ಇದು ಈ ಸಿನಿಮಾ ಶುರುವಾಗಿದ್ದು ಒಂದು ಚಿಕ್ಕ ಘಟನೆ ಹೇಳ್ಬಿಡ್ತೀನಿ. ಈ ಸಿನಿಮಾ ಕತೆ ಎಷ್ಟೋ ಜನ ಡೈರೆಕ್ಟರ್ಗಳಿಗೆ ರಾತ್ರಿ ಹಾಕೋಬೇಕಾದ್ರೆ ಒಂದು ಸ್ವಲ್ಪ ಕಥೆಗಳು ಬರುತ್ತೆ. ತುಂಬಾ ಜನ ಹೇಳ್ಕೊಂಡಿದ್ದಾರೆ, ಅದನ್ನ ನಾನು ತಪ್ಪಿಲ್ಲ ಅಂತ ಭಾವಿಸಿ ಇದನ್ನ ಧೈರ್ಯವಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಹೀಗೆ ಒಂದು ರೆಸ್ಟೋರೆಂಟ್ ಅಲ್ಲಿ ಕುತ್ತಿಕೊಂಡಾಗ ಈ ಸಿನಿಮಾದ ಕಥೆಯ ಒಂದು ಲೈನ್ ಚಿಲ್ಲಿ ಚಿಕನ್ ತಿಂತ ಅವ್ರಿಗೆ ಹೊಳೆಯುತ್ತೆ. ಈಗ ತುಂಬಾ ಹೊಟ್ಟೆ ಹಸಿದಾಗ ಒಂದೇ ಒಂದು ಐಟಮ್ ಏನೋ ಇದ್ರೆ ಅವ್ರಿಗೆ ಬೇಜಾರಾಗತ್ತೋ ಎಲ್ಲ ಗೊತ್ತಿಲ್ಲ, ನಾವು ಫಸ್ಟ್ ತಿನ್ಬಿಡ್ತೀವಿ. ಹಂಗೆ ಈ ತರದ ಪರಿಸ್ಥಿತಿ ಚಿಲ್ಲಿ ಚಿಕನ್ಗೆ ಆಗಿರೋದು. ಈ ಸಿನಿಮಾದ ಕತೆ ಮೊದಲು ಹುಟ್ಟಿದ್ದು ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ಗೆ. ಅವರು ಒಳ್ಳೆ ಸ್ಟೋರಿ ಇದೆ ಅಂತ ಹೇಳಿ ನಮ್ಮ ಪ್ರತೀಕ್ ಪ್ರಜೋಶ್ ಹತ್ರ ಬಂದು ಹೇಳಿದಾಗ, ಸಖತ್ತಾಗಿದೆ, ಸೂಪರ್ ಆಗಿದೆ, ಚೆನ್ನಾಗಿ ಮಾಡ್ಬೋದು ನಾವು ಅಂತೆಲ್ಲ ಅನ್ಕೊಂಡಿರ್ತಾರೆ. ಸಿಕ್ಕಾಗಲ್ಲ ಎಲ್ಲಿ ಬಂತು ನಮ್ ಸ್ಟೋರಿ, ಎಲ್ಲಿ ಬಂತು ಸ್ಟೋರಿ ಅಂತ ಕೇಳಿದಾಗ, ನಾನು ಈ ಸಂಜೆಗೆ ಹಾಡು ಹೇಳಿದ ನಂತರ ನಾನು ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದೀನಿ, ಸದ್ಯಕ್ಕೆ ಎಲ್ಲಿ ಏನು ಮಾಡಕ್ ಆಗಲ್ಲ ಅಂತ ಹೇಳಿದ್ರು ಸುಂದರ್ ಸರ್. ಒಂದ್ ಕೆಲಸ ಮಾಡು, ಏನ್ ಮಾಡೋದು ನಂಗೆ ಗೊತ್ತಾಗ್ತಿಲ್ಲ, ಈ ಕತೆ ನನಗೂ ಕಾಡ್ತಾ ಇದೆ, ಅದು ನನಗಿಂತ ಹೆಚ್ಚು ನಿನ್ಗೆ ಕಾಡ್ತಿದೆ ಅಲ್ವಾ ಅಂತ ಕೇಳ್ತಾರೆ. ಅವಾಗ ಜೋಶ್ ಅಲ್ವಾ ಅವರು, ನಾನೇ ಮಾಡ್ತೀನಿ ಗುರುವೆ ಅಂತ ಹೇಳಿ ಒಪ್ಪಿಕೊಂಡಂತ ಸ್ಟೋರಿ. ನಮ್ಮ ನಿರ್ದೇಶಕರ ಬಗ್ಗೆ ಒಂದು ಚಿಕ್ಕ ಕಿರುನೋಟ ಹೇಳ್ಬಿಡ್ತೀನಿ. ಸಿನಿಮಾ 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 ಅಂತ ಕನ್ವರ್ಸುವಂತ ವ್ಯಕ್ತಿಗಳು ಅವರು ಕೂಡ ಒಬ್ರು. ಹುಟ್ಟಿದ್ದು ಕೇರಳ, ಬೆಳೆದಿದ್ದು ದುಬೈ, ಓದಿದ್ದು ಕ್ರೈಸ್ಟ್ ಕಾಲೇಜು, ಓವರ್ ಆಲ್ ಒಂಥರ ಪ್ಯಾನ್ ಇಂಡಿಯಾ ಡೈರೆಕ್ಟರ್ ಇದ್ದಂಗೆ ಅವರು. ಹಾಗಾಗಿ ಹಿಂಗೆ ಯೋಚನೆ ಮಾಡ್ಬೇಕಾದ್ರೆ ಚೆನ್ನೈಲಿ ಹೋಗಿ ಒಂದು ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ಹೋಗಿ ಸ್ವಲ್ಪ ಸಿನಿಮಾದ ಈ ಕಲ್ತ್ಕೊ ಬರ್ತಾನೆ ಸಿನಿಮಾ ಬಗ್ಗೆ. ಅದಾದ ನಂತರ ವಯಾಕಾಮ್ 18 ಸಂಸ್ಥೆಯಲ್ಲಿ ಕ್ರಿಯೇಟಿವ್ ಪ್ರೊಡ್ಯೂಸರ್ ಆಗಿ ಪದ್ಮಾವತಿ, ನಮ್ ಕನ್ನಡವ್ರ ಪಾಲಿಗೆ, ಹಿಂದಿಯವ್ರ ಪಾಲಿಗೆ ಪದ್ಮಾವತಿ ಅಂತ ಆಗುತ್ತೆ. ಅಂತ ಒಂದು ಸಿನಿಮಾ, ಅಂದಾದೋನ್ ಅನ್ನೋ ಒಂದು ಸಿನಿಮಾ, ಗುಜರಾತಿ ಸಿನಿಮಾ, ಹೀಗೆ ಅನೇಕ ಸಿನಿಮಾಗಳಿಗೆ ಕ್ರಿಯೇಟಿವ್ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡಿದ್ರು. ನಾನು ಒಂದ್ಸಲ ಡೈರೆಕ್ಟರ್ ಆಗ್ಬೇಕು, ಅದ್ರಲ್ಲೂ ಕನ್ನಡದ ಡೈರೆಕ್ಟರ್ ಆಗ್ಬೇಕು ಅಂತ ಹೇಳಿ ಮಾಡಿರೋದು ಈ ಚಿಲ್ಲಿ ಚಿಕನ್. ಚಿಲ್ಲಿ ಚಿಕನ್ ಬೆಂದಿದೆ ಸರ್. ಅದಕ್ಕಿಂತ ಮುಂಚೆ ನಿಮ್ಗೆ ಕತೆ ಕೊಟ್ರಲ್ಲ, ಚಿಲ್ಲಿ ಚಿಕನ್ ಕೊಟ್ರಲ್ಲ, ಚಿಲ್ಲಿ ನೀವು ಚಿಕನ್ ಕೊಟ್ರಲ್ಲ, ಅವ್ರನ್ನ ಕಲ್ಬಿಡೋಣ. ಎಸ್, ಮ್ಯೂಸಿಕ್ ಡೈರೆಕ್ಟರ್ ದಯವಿಟ್ಟು ಬನ್ನಿ. ಮೈಕ್ ಮುಚ್ಚಿಟ್ಟಿದ್ದೀನಿ, ತಗೊಬರ್ತೀನಿ. ಸೂಪರ್ ಸರ್, ಸೂಪರ್ ಸರ್. ಅದೊಂದು ಒಳ್ಳೆ ಕತೆ, ನಮ್ಮ ನಿಮ್ಮ ನಡುವೆ ನಡೀತಿರುವಂತ ಕತೆನ ಕೊಟ್ಟಿದ್ದೀರಿ. ಈಗ ಈ ಸಿನಿಮಾ ಆಗಿದ ಬಗ್ಗೆ ಸೆಂಟರ್ ಆಫ್ ದಿ ಅಟ್ರಾಕ್ಷನ್ ಆಗಿರ್ಬೇಕು ಅಂತ ಹೇಳಿ ಯಾವಾಗ್ಲೂ ಮೋಕ್ಷನ ಹೇಳ್ತಾರೆ, ಅದನ್ನ ನಾವು ಅರ್ಥ ಮಾಡ್ಕೋಬೇಕಷ್ಟೇ. ಎಸ್, ಅಲ್ಲ ಕಾಟಾಗಿದ್ದೀರಾ? ಇಲ್ಲಿ ಬನ್ನಿ ಸೆಂಟರ್ ಆಫ್ ಎಸ್ ಸರ್. ಈ ಕತೆ ನಿಮ್ಗೆ ಸೃಷ್ಟಿಯಾಗಿದ್ದು ನಾನು ಅದಕ್ಕೆ ಬಂದಷ್ಟು ಹೇಳಿದೆ, ನೈಜ ಘಟನೆ ಆಗಿರ್ಬೋದೇನೋ, ನೋಡಿರ್ಬೋದೇನೋ ಅಂತದ್ದೇ ಒಂದು ಕತೆ. ನಮ್ಮಲ್ಲೇ ಉತ್ತರ ಭಾರತದಿಂದ ಬಂದವರು, ಮಣಿಪುರದಿಂದ ಬಂದವರು, ಅಸ್ಸಾಂ, ಸಿಕ್ಕಿಮಿಂದ ಬಂದವರು ಎಷ್ಟೋ ಜನ ಬೆಂಗಳೂರಿನಲ್ಲಿ ಬದುಕನ್ನು ಕಟ್ಕೊಂಡಿದ್ದಾರೆ. ಅಂತರದೊಂದು ಕತೆ ನಿಮ್ಗೆ ಹೊಳೆದಿದ್ದು ಹೇಗೆ, ಸೃಷ್ಟಿಯಾಗಿದ್ದು ಹೇಗೆ? ಎಲ್ರಿಗೂ ನಮಸ್ಕಾರ. ಇವತ್ತು ಫ್ರೈಡೇನಾ ಸರ್? ಟೈಮ್ ಮರ್ತೋಗಿದ್ದೀನಿ ಸ್ವಲ್ಪ. ನಾನು ಸಿನಿಮಾ ಶೂಟಿಂದ ಬರ್ತಾ ಇದ್ದೀನಿ ಆ್ಯಂಡ್ ಎಲ್ಲ ಕಡೆ ಚಿಲ್ಲಿ ಚಿಕನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ತುಂಬಾ ಸಂತೋಷವಾಗಿದೆ. ನಾನು ಪ್ರತೀಕ್ ಒಂದು ದೊಡ್ಡ ವಾಕ್ ಹೋಗೋದು ಒಂದಿನ. ಅವನು ಆಕ್ಚುಲಿ ಇದು
cinema, Ratik did actually. ಸೂಪರ್ ಸರ್, ಸೂಪರ್. ಹೆಂಗದು? I'm saying that it's your 100th film actually. ನೂರು ಸತಿ ಪ್ರಯತ್ನ ಮಾಡಿದ್ದಾನೆ ಸಿನಿಮಾ ಮಾಡಕ್ಕೆ ಆ್ಯಂಡ್ ಇದು ಸೃಷ್ಟಿ ಆಗಿದೆ. I think he's one of the most beautiful dreamers I have met in my life. And ಅವನು ಈ ಕಥೆನ ಹಿಡ್ಕೊಂಡು ಏನೋ ಮಾಡಿದ್ದಾನೆ. ನಿಮ್ ಪ್ಲೇಟ್ ಅಲ್ಲಿ ಇದು ಚಿಲ್ಲಿ ಚಿಕನ್ ಅವ್ರು ತಿಂದ್ರು, ಹೌದಲ್ವಾ? ಚಿಲ್ಲಿ ಚಿಕನ್ ಎಲ್ರಿಗೂ ಆಕ್ಚುಲಿ ಎಲ್ರದ್ದು ಚಿಲ್ಲಿ ಚಿಕನ್. ಅವರು ಎಲ್ಲಿಂದ ಬರ್ತಾರೋ, ಐ ಮೀನ್ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಅಬೌಟ್ ದ ಫಿಲ್ಮ್, ಅಬೌಟ್ ದ ಸ್ಟೋರಿ ಇಸ್ ಇದೊಂದು ನಡೆದ ಘಟನೆ. ಅಂಡ್ ಅದನ್ನ ರೀಕ್ರಿಯೇಟ್ ಮಾಡೋದು, ಕಥೆಯಾಗಿ ಬರೆಯೋದು ಅದೆಲ್ಲ ಸುಲಭ ಇಲ್ಲ ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ಮೈನಸ್ ಪ್ಲಸ್ ಆಗುತ್ತೆ. ಸೊ I think he has used the real story and he has made it, he's adapted it, and he has spoken about some bigger questions like what is life and what is death, etc. ಚೆನ್ನಾಗಿ ಬರ್ತಿ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಸುಮ್ಮನೆ ಕತೆ ಯಾರ್ದು ಇದೆಲ್ಲ ಪ್ರಶ್ನೆನೇ ಇಲ್ಲ, ಯಾರ್ದು ಕತೆ ಯಾರು ಬರ್ದಿದ್ದಾರೆ. ನಿಮ್ಮನೆ ಕೋಳಿನ ಅವ್ರು ಚಿಕನ್ ಮಾಡ್ತಾರೆ ತಿಂದ್ರು ಅಂತ ಹೇಳಿ ಅದು ನೀವು ಹೇಳ್ತಾ ಇದ್ರೆ ತುಂಬಾ ಚೆನ್ನಾಗಿದೆ. ನನ್ಗೆ ಹೇಳಕ್ ಬರ್ತಾ ಇಲ್ಲ, ಬಟ್ ನೀವು ಸಕ್ಕದಾಗಿ ಹೇಳ್ತಾ ಇದ್ದೀರಾ. ಅಂಡ್ ಅವ್ನು ಯಾರ್ದೋ ಕೋಲಿ ಏನೋ ಮಾಡಿದಾನೆ. ಸೊ ಐ ಆಮ್ ಸೋ ಹ್ಯಾಪಿ. ಅಂಡ್ ಅವ್ನ ಟೀಮ್ನ ಕರ್ಕೊಂಡು ಒಂದು ಪ್ರೊಡ್ಯೂಸರ್ನ ಇಟ್ಕೊಂಡು ದುಡ್ಡು ವೇಸ್ಟ್ ಮಾಡದೆ ಸರಿಯಾಗಿ ಸಿನಿಮಾ ಮಾಡಿದ್ದಾರೆ. ಅಂಡ್ ಟ್ರೇಲರ್ ನೋಡಿ ಅಂಡ್ ಪಿಕ್ಚರ್ ರಿಲೀಸ್ ಆಗ ಎಲ್ಲರೂ 1 ವೀಕ್ ಚೈನೀಸ್ ಫುಡ್ ತಿಂದೆ ಅಟ್ಲೀಸ್ಟ್ ಈ ಫಿಲ್ಮ್ ಬಂದ್ಬಿಟ್ಟು ನೋಡಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಸೂಪರ್ ಸರ್. ಈ ಸಂಜೆ ಅಲ್ವಾ ಈಗ, ಈ ಸಂಜೆ ಹಾಡೋದೇನು ಬೇಡ, ಒಂದು ಹಾಡು ಅದ್ಭುತವಾಗಿ ಕ್ಲಿಕ್ ಆಗ್ತದೆ, ಎಲ್ಲ ಕಡೆ ಬಹು ಅಂತ ಇದೆ. ಬೀದಿ ನಾಯಿ ಚಿಕ್ಕದಾಗಿ ಮುರುಗ್ಬಿಡಿ, ಮುಂದಿನ ಹಂತಕ್ಕೆ ಹೋಗ್ಬಿಡೋಣ. ಹೇ ಬಾರೋ ಬೀದಿ ನಾಯಿಲೆ, ನಿನ್ ಚರ್ಮ ಸುಳಿಯುವೆ, ನೊಂದ್ಸಾರಿ ನನ್ನ ನಿನ್ನಾಣ ಹಿಡುವೆ, ನೋಡು ಬೀದಿ ನಾಯಿಲೆ. ಎಲ್ರು ಎವ್ರಿವನ್ ಕ್ಯಾನ್ ಸೇ ಹೇ 1 2 3 ಗೋ. ಹೇ ಬಾರೋ ಬೀದಿ ನಾಯಿಲೆ, ನಿನ್ ಚರ್ಮ ಸುಳಿಯುವೆ, ಒಂದ್ಸಾರಿ ಇನ್ನೊಂದು ಹಾಡಿದೆ, ಅದು ನೆಕ್ಸ್ಟ್ ರಿಲೀಸ್ ಆಗುತ್ತೆ, ಅದು ಸ್ವಲ್ಪ ಕೇಳೋಣ ಆಕ್ಚುಲಿ. ಖಂಡಿತ ಸರ್. ಥ್ಯಾಂಕ್ ಯು. ಇನ್ನೂ ಹಾಡ್ಬೇಕು ಇವಾಗ. ದಯವಿಟ್ಟು. Okay, this is the next song that we are hopefully going to release. And ಕೇಳಿ ಒಂದು ಚಿಕ್ಕ ಅದ್ಯ ಹಾಡ್ತೀನಿ. ಸಾರದು ಸಾರದು ಈ ಹುಡುಕು ಸಾರದು ಸಾರದು ಮರೆಯಾದೆ 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 ಕಾನದಾಗ ಕಾಲ ಬಿಡದು ಕಾಯುವಾಗ ಕಾಲ ಮುಗಿದು ಇರುಳ ತರಳು ಇರುವ ಕಳಲು ಸರಳ ಮರಳು ಖುಷಿ ಕೊಡು ಉಸಿರು ಸಾರದು ಸಾರದು ಈ ಹುಡುಕು ಸಾರದು ಸಾರದು ದಾರ 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 ದಂ ದ
ಸಿದ್ಧಾಂತ್ ಸುಂದರ್ ಅವ್ರಿಗೆ ಒಂದು ಚಪ್ಪಾಳೆ. ಅರ್ಧ ಹೇಳ್ಸಿದೀವಿ, ಬರುತ್ತೆ. ಅದೇ ಅರ್ಧ ಹೇಳ್ಸಿದೀವಿ, ಇನ್ನು ಅರ್ಧ ಫುಲ್ ಬರುತ್ತಲ್ಲ ಹಾಡು ಅವಾಗ ಹೇಳ್ಸ್ತೀವಿ. ಅದು ಮಾರ್ಕೆಟಿಂಗ್ ಟ್ಯಾಕ್ಟಿಕ್ಸ್. ಅಲ್ವಾ? ಎಷ್ಟು ಸ್ಯಾಂಪಲ್ ಪೀಸು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಹೆಸರು ತಕ್ಕಂಗೆ ಸುಂದರವಾದ ಕತೆ ಕೊಟ್ಟಿರೋ ನಂಬಿಕೆ. ಒಳ್ಳೇದಾಗಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಬೈ ಸರ್. ಎಲ್ಲ ನಮ್ಮ ಸುಬ್ಬು ಸರ್ ಇದ್ದಾರೆ, ವಾಸು ಸರ್ ಇದ್ದಾರೆ, ನಮ್ಮ ಎಲ್ಲ ಪ್ರೀತಿ ಪಾತ್ರ ಎಲ್ಲರೂ ಇದ್ದೀರಿ. ಎಸ್ ಹೌದು. ಎಲ್ಲ ಅಂದ್ರೆ ನಮಗೆಲ್ಲ ತುಂಬಾ ಜೋಶ್ ಕೊಟ್ಟಿದ್ದು ಅಥವಾ ಸಿನಿಮಾ ಪತ್ರಿಕೋದ್ಯಮಕ್ಕೆ ಒಂದು ಥ್ರಿಲ್ ಕೊಟ್ಟಿದ್ದು ಸಿಂಗಲ್ ಸ್ಕ್ರೀನ್ಸ್, ಸಿಂಗಲ್ ಸ್ಕ್ರೀನ್ಸ್, ಸಿಂಗಲ್ ಸಿನಿಮಾ ಸ್ಕ್ರೀನ್ ಅಥವಾ ಚಿತ್ರಮಂದಿರ, ಬೆಳ್ಳಿ ಮಂದಿರ. ಒಂದೊಂದೇ ಬಾಗ್ಲು ಮುಚ್ಕೊ ಹೋಗ್ತಿದ್ದೇವೆ ಅಂತ ಒಂದು ಜಾಗದಲ್ಲಿ ಅಂತ ಥಿಯೇಟರ್ ಇದೆ ಅಂತಾನೆ ಹೇಳಕ್ ಆಗಲ್ಲ. ಸಾಗರಿಂದ ಹಿಡಿದು ಮೇನಕ, ಕೆಂಪೇಗೌಡ, ಮೆಜೆಸ್ಟಿಕ್, ಮೂವಿ ಲ್ಯಾಂಡ್, ಕಪಾಲಿ, ಬೃಹತ್ ಕಪಾಲಿ, ಈಗ ಕಾವೇರಿ. ಕಾವೇರಿ ಥಿಯೇಟರ್ ಕೂಡ ಇಲ್ದಂಗೆ ಆಗಿದೆ. ಈ ತಂಡಕ್ಕೆ ಒಂದು ಆಸೆ ಇತ್ತು, ಭೇದ ಭಾವನ ಮರೆತು ದಾಹ ತೀರಿಸ್ತಾಳೆ ಕಾವೇರಿ, ಎಲ್ಲಾ ಭಾಷೆಯ ಸಿನಿಮಾಗಳನ್ನ ತೋರಿಸ್ತಾಳೆ ಕಾವೇರಿ ಅಂತ ಹೇಳಿ ಅವ್ರು ನಂಬಿದ್ರು. ಹಂಗೆ ನಮ್ ಸಿನಿಮಾನು ಅಲ್ಲಿ ಬರುತ್ತೆ ಅಂತಾನು ಅವ್ರು ಕನಸು ಕಂಡಿದ್ರು. ಆದ್ರೆ ಅದಾಗ್ಲಿಲ್ಲ. ಇವತ್ತಿನ ಕಾಲ ಹೆಂಗಿದೆ ಅಂದ್ರೆ, ಅವತ್ತು ಎಂತೆಂತ ಲೆಜೆಂಡ್ ನಮ್ಮ ಚಿತ್ರರಂಗದಲ್ಲಿ ನಾವು ನೋಡಿದೀವಿ ಅಂದ್ರೆ, ಬರೀ ಅವ್ರು ಒಂದು ಸುಗಮ ಸಂಗೀತ ಹೇಳಿದ್ರೆ ಸಾಕು, ಒಂದು ಭವನನೋ ಒಂದು ದೊಡ್ಡ ಗ್ರೌಂಡ್ ನಿರ್ಮಾಣ ಆಗುತ್ತಿದ್ದಂತ ಅಷ್ಟು ತಾಕತ್ತಿದ್ದಂತ ಕಲಾವಿದರು ನಮ್ಮ ನಾಡಿನಲ್ಲಿ ಬಂದು ಹೋಗಿದ್ದಾರೆ. ಆದ್ರೆ ಇವತ್ತಿನ ಪರಿಸ್ಥಿತಿಗೆ ಆ ಥಿಯೇಟರ್ನೇ ಉಳಿಸ್ಕೊಳಕ್ ಆಗಲ್ಲ ಅಂತ ಪರಿಸ್ಥಿತಿ ನಾವು ನಿಂತಿದ್ದೀವಿ. ಭವನ ಕಟ್ಟದ ಮತ್ತೊಂದು ಮಗದೊಂದು. ಹೀಗಾಗಿ ಚಿಲ್ಲಿ ಚಿಕನ್ ತಂಡ ದೀಪಕ್ ನಾಯಕ್ ಅವರ ಸಂಗೀತ ನಿರ್ದೇಶನದಲ್ಲಿ ಒಂದು ಅದ್ಭುತ ಹಾಡನ್ನ ಟ್ರಿಬ್ಯೂಟ್ ಮಾಡಿದೆ ಕಾವೇರಿ ಥಿಯೇಟರ್ ಬಗ್ಗೆ. ಅದನ್ನ ಶ್ರೀಧರ್ ಶಿವಮೊಗ್ಗನ ಹುಡುಗ ಬರ್ತಿದ್ದಾನೆ, ದಯವಿಟ್ಟು ನೋಡ್ಕೊಂಡ್ಬರ್ರಿ. ಸರಿ ನಿಮ್ದು ಅಂತ ಹೇಳಿ ಅವ್ರಿಗೆ ಕೆಲಸ ಮಾಡ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಚಿಕ್ಕದಾಗೆ ಚೊಕ್ಕದಾಗೆ ಈ ಒಂದು ಅನುಭವ. ಈ ಸಾಂಗ್ ಪ್ರೊಡ್ಯೂಸ್ ಮಾಡೋದೊಂದು ಐ ವುಡ್ ಸೇ ಇಟ್ಸ್ ಅನ್ ಆನರ್. ಯಾಕಂದ್ರೆ ಕಾವೇರಿ ಥಿಯೇಟರ್ ಬಂದ್ಬಿಟ್ಟು ನಮ್ಮ ಬೆಂಗಳೂರಿನಲ್ಲಿ ಒಂದು ಐಕಾನಿಕ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಅಂಥ ಒಂದು ಜಾಗಕ್ಕೆ ನಮ್ಮ ಚಿಲ್ಲಿ ಚಿಕನ್ ಟೀಮ್ ಒಂದು ಟ್ರಿಬ್ಯೂಟ್ ಕೊಡಬೇಕು ಅಂತ ಒಂದು ಒಳ್ಳೆ ಥಾಟ್ ಬಂತು. ಆ ಥಾಟ್ನ ಇಟ್ಕೊಂಡು ಒಂದು ಚಾಲೆಂಜಿಂಗ್ ಸಿಚುವೇಶನ್ ನನ್ನ ಕಡೆ ಅವರು ಬಂದು ಕೇಳಿದ್ರು, ಇವಾಗ ಇದನ್ನ ಒಂದು ಸಾಂಗ್ ಮಾಡಬೇಕು ಅಂತ. ಇನ್ಫ್ಯಾಕ್ಟ್ ಶ್ರೀಧರ್ ಅವರೇ ಇದರ ಲಿರಿಕ್ಸ್ನ ಲಿರಿಕ್ಸ್ ಏನ್ ಕೇಳಿದ್ರು ಅದನ್ನೆಲ್ಲ ಬರ್ದಿರೋದು ಅವರೇ. ಅದನ್ನ ಆ ಸ್ಟೋರಿನ ನೀವು ಅದ್ರಲ್ಲಿ ಕೇಳಿರ್ಬೋದು. ಇನ್ಫ್ಯಾಕ್ಟ್ ಎಂಟೈರ್ ಜರ್ನಿ ಆಫ್ ಹೌ ಪೀಪಲ್ ಹ್ಯಾವ್ ಎಂಬ್ರೇಸ್ಡ್ ದ ಕಾವೇರಿ ಥಿಯೇಟರ್ ಇಸ್ ದೇರ್ ಇನ್ ದಿಸ್ ಸ್ಟೋರಿ. ಸೊ ಆ ಸ್ಟೋರಿನ ವಿದಿನ್ ಅ ವೀಕೆಂಡ್, ಲೈಕ್ ಹೌ ಈ ಸೆಡ್, ಫ್ರೈಡೇ ನಾವು ಮಾತಾಡಿದೀವಿ, ಸ್ಯಾಟರ್ಡೇ ಅದನ್ನ ಬರೆದು ಮುಗಿಸಿದೀವಿ, ಸಂಡೇ ಅದನ್ನ ರೆಕಾರ್ಡ್ ಮಾಡಿದೀವಿ, ಮಂಡೇ ಅದರ ಶೂಟ್ ನಡೆದಿದೆ, ಆರ್ ಸಂಡೇ ಈವ್ನಿಂಗ್ ಆರ್ ಸಮಥಿಂಗ್ ಶೂಟ್ ಇಸ್ ಹ್ಯಾಪೆಂಡ್. ಸೊ ಶಾರ್ಟ್ ಡ್ಯೂರೇಷನ್ ಅಲ್ಲಿ ಇದನ್ನ ನಾವು ಮಾಡಲೇಬೇಕು, ಇದೊಂದು ಟ್ರಿಬ್ಯೂಟ್ ನಮ್ಮ ಕಡೆಯಿಂದ ಕೊಡ್ಲೇಬೇಕು ಅಂತ ಹೇಳಿದಕ್ಕೋಸ್ಕರ ಐ ಥಿಂಕ್ ಐ ಟೇಕ್ ದಿ ಆನರ್ ಆಫ್ being able to produce. I would like to thank Prateek and of course Sriram and Sridhar and the entire team. Thank you so much for giving me this opportunity. It's truly an honor for me to be able to create this today. Thank you. Thank you sir, thank you. 50 ವರ್ಷ ಬೆಲೆ ಬಾಳೋ ಒಂದು ಥಿಯೇಟರ್ ಬಗ್ಗೆ ಹಾಡು ಬರೆಯಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಇಡೀ ಚಿಲಿತು Thank you. ತಂಡಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಪ್ಲೀಸ್ ಸರ್. ಈಗ ನಮ್ಮ ಇವತ್ತಿನ ಮಾಧ್ಯಮ ಗೋಷ್ಠಿಯ ಅಥವಾ ಇವತ್ತಿನ ಈವೆಂಟ್ ನ ಒಂದು ಪ್ರಮುಖ ಘಟ್ಟಕ್ಕೆ ಬಂದು ನಿಂತಿದ್ದೀವಿ. ನಾವಾಗ್ಲೇ ಆಲ್ಮೋಸ್ಟ್ ಆಲ್ ಒಂದಷ್ಟು ಜನರನ್ನ ಕೇಳಿದ್ವಿ ಅಥವಾ ಒಂದಷ್ಟು ನಟರನ್ನ ನಿಮ್ಮ ಬೆಂಬಲ ಬೇಕು ಅಂತಲೂ ಕೇಳಿದ್ವಿ. ಅದ್ರ ಪ್ರಕಾರವಾಗಿ ರಮೇಶ್ ಅರವಿಂದ್ ಸರ್ ಟೀಮ್ ಈ ಸಿನಿಮಾ ನೋಡಿ ಅದ್ಭುತವಾಗಿದೆ ಅಂತ ಹೇಳಿ ಒಂದು ಪ್ರಶಂಸನೆ ಪಟ್ಟಿದ್ರೆ, ಮಾಡ್ರೆ ಒಳ್ಳೇದಾಗತ್ತೆ ನಿಮ್ಗೆ ಅಂತ ಹೇಳಿದ್ದಾರೆ. ಪಾರಂಜಿತ್ ಟೀಮ್ ನಮ್ಮ ಡೈರೆಕ್ಟರ್ ಸರ್ ಬಹುಭಾಷೆಯಲ್ಲಿ ಕೆಲಸ ಮಾಡಿರೋ ಕಾರಣ
ಪಾರಂಜಿತ್ ಟೀಮ್ ಕೂಡ ಚಿಲ್ಲಿ ಚಿಕನ್ ನ ಸೌದಿದೆ. ಹಂಗೆ ಹೇಮಂತ್ ರಾವ್ ಅಂಡ್ ಟೀಮ್ ಕೂಡ ಈ ಸಿನಿಮಾನ ನೋಡಿ ಮೆಚ್ಚಿಕೊಂಡಿದೆ. ಈಗ ನಮ್ಮ ಚಿಲ್ಲಿ ಚಿಕನ್ ಬೆಂದಿದೆಯೋ ಬೆಂದಿಲ್ವೋ ಏನು ಎತ್ತ ಅನ್ನೋ ನೋಡೋ ಸಂದರ್ಭ. ಸರ್, ಈ ಚಿತ್ರತಂಡಕ್ಕೆ ದೊಡ್ಡ ಶಕ್ತಿ ಪ್ರೆಸ್ ಪೀಪಲ್ಸ್, ಮಾಧ್ಯಮ ಮಿತ್ರರೇ ನಮ್ಗೆ ದೊಡ್ಡ ಶಕ್ತಿ. ದಯಮಾಡಿ ಎಲ್ಲರ ಪರವಾಗಿ ವಾಸು ಸರ್ ಮತ್ತು ಸುಬ್ಬು ಸರ್ ಚಿಕ್ಕದಾಗಿ ಟ್ರೈಲರ್ ಲಾಂಚ್ ಅಂತ ಹೇಳಿದ್ರೆ ದೊಡ್ಡ ಶಕ್ತಿ ಸಿಕ್ಕಂಗಾಗುತ್ತೆ. ಚೆಕ್ ಚೆಕ್. ಚಿಲ್ಲಿ ಚಿಕನ್ ಟ್ರೈಲರ್ ಲಾಂಚ್. ಗುಡ್ ಲಕ್. ಸಿನಿಮಾ ರಿಲೀಸ್ ಆದ್ಮೇಲೆ ಇನ್ನೂ ಆಸಮ್ ಅನ್ನಂಗಾಗ್ಲಿ. ಸರ್, ಈ ಸಿನಿಮಾದಲ್ಲಿ ಅಂದ್ರೆ ಬಹುಭಾಷಾ ಕಲಾವಿದರು ಮಾಡಿರುವ ಏಕಭಾಷಾ ಸಿನಿಮಾ. ಇದೊಂಥರ ಪ್ಯಾನ್ ಇಂಡಿಯಾ ಸಿನಿಮಾ. ಈಗ ಅವ್ರನ್ನೆಲ್ಲ ನಿಮ್ಮ ಮುಂದೆ ಪರಿಚಯ ಮಾಡೋ ಹೊತ್ತು, ನಿಮ್ಮ ಪ್ರಶ್ನೆಗಳನ್ನ ಕೇಳುವ ಹೊತ್ತು ಒಬ್ಬೊಬ್ಬರನ್ನಾಗೆ ವೇದಿಕೆ ಮೇಲೆ ಕರೆಸ್ತೀನಿ. ಮೊದಲನೇದಾಗಿ ಸರ್, ಇವರನ್ನ ನೀವು ಈ ರಂಗಶಂಕರದಲ್ಲೋ, ರವೀಂದ್ರ ಕಲಾಕ್ಷೇತ್ರದಲ್ಲೋ, KS ಕಲಾಸೌಧದಲ್ಲೋ ಅಂತ ಜಾಗದಲ್ಲಿ ಯಾವಾಗಲೂ ಕಾಣ್ತಾ ಇರ್ತಾರೆ. ಒಳ್ಳೊಳ್ಳೆ ಕಥೆಗಳನ್ನ ಮಾಡಿ, ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡಿ ಕಾಣಿಸ್ಕೊಂತ ಇರ್ತಾರೆ. ಈಗ ಚಿಲ್ಲಿ ಚಿಕನ್ ಮಾಡಿ ನಾನು ಒಂದು ರೆಸ್ಟೋರೆಂಟ್ ಓಪನ್ ಮಾಡ್ತೀನಿ ಗುರು ಅಂತ ನಿಂತಿದ್ದಾರೆ. ಅದ್ಭುತ ನಟ ಶೃಂಗ ಅವರು, BV ಶೃಂಗ ಅವರು ದಯವಿಟ್ಟು ವೇದಿಕೆ ಬರಬೇಕು. ಆಯ್ತಣ್ಣ, ಹಂಗೆ ಬರ್ತೀರಣ್ಣ, ಹಂಗೆ ಬರ್ತೀರಣ್ಣ. ಈಗ ಮತ್ತೊಬ್ಬ ಅದ್ಭುತ ಬಹುಭಾಷೆ ಕಲಾವಿದೆಯನ್ನ ವೇದಿಕೆ ಮೇಲೆ ಕರೆಯೋ ಹೊತ್ತು. ಈ ಇನ್ಸ್ಪೆಕ್ಟರ್ ವೆಬ್ ರಿಷಿ ಅಂತ ವೆಬ್ ಸೀರೀಸ್, ಇನ್ಸ್ಪೆಕ್ಟರ್ ರಿಷಿ ಅಂತ ಹೇಳಿ ವೆಬ್ ಸೀರೀಸ್ ಈಗಾಗಲೇ ರಿಲೀಸ್ ಆಗಿ ಒಂದು ಒಳ್ಳೆ ಹೆಸರು ಮಾಡ್ತಿದೆ. ಲವರ್ ಅಂತ ಒಂದು ಸಿನಿಮಾ ತಮಿಳಲ್ಲಿ ಬರ್ತಿದೆ. ಈ ತರದ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ ಕನ್ನಡದಲ್ಲಿ ನಂದು ಒಂದು ಹೆಜ್ಜೆ ಇರ್ಲಿ ಅಂತ ಹೇಳಿ ಈಗ ಚಿಲ್ಲಿ ಚಿಕನ್ ಜೊತೆ ನಿಂತಿದ್ದಾರೆ ರೀನಿ ಅವರು. ದಯವಿಟ್ಟು ವೇದಿಕೆ ಬರಬೇಕು. ಪ್ಲೀಸ್ ವೆಲ್ಕಮ್. ನಾನು ಸ್ವಲ್ಪ ನೋಡ್ಕೊಂಡು ಹೋಗ್ತಾ ಇದ್ದೀನಿ, ಯಾಕಂದ್ರೆ ಹೆಸರುದು ಸ್ವಲ್ಪ ಕಷ್ಟ ಇದೆ ಪರಿಸ್ಥಿತಿ. ಹಂಗಾಗಿ ಈಗ ಅದ್ಭುತ ನೃತ್ಯಗಾರ್ತಿ ಯಮ್ಮ ನಿಂತ್ಕೊಂಡ್ರೆ ಗೊತ್ತಾಗತ್ತೆ ಒಳ್ಳೆ ಡ್ಯಾನ್ಸರ್ ಗುರು ಯಮ್ಮ ಅಂತ ಅನ್ಸುತ್ತೆ. ಅಷ್ಟು ಅದ್ಭುತ ನೃತ್ಯಗಾರ್ತಿ ರುದ್ರ ಅಂತ ಹೇಳಿ ಕನ್ನಡ ಸಿನಿಮಾ ಮಾಡಿದ್ದಾರೆ. ಮಣಿರತ್ನ ಅವರ ಕಾಟ್ರು ವೆಯಾಡಿ ಅಂತ ಅದ್ಭುತ ಒಂದು ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರವನ್ನು ಮಾಡಿದ್ದಾರೆ. ಈಗ ಪವನ್ ಕುಮಾರ್ ಜೊತೆ ಒಂದು ವೆಬ್ ಸೀರೀಸ್ ಅನ್ನು ಮಾಡಿದ್ದಾರೆ. ಈಗ ನಮ್ಮ ಜೊತೆಗೂ ಇದ್ದಾರೆ. ನಿತ್ಯಶ್ರೀ, ದಯವಿಟ್ಟು ವೇದಿಕೆ ಬರಬೇಕು. ಈಗ ನಾನು ಕರೀಬೇಕಾಗಿರೋದು ಒಬ್ಬ ಪ್ಯಾನ್ ಇಂಡಿಯಾ ಸ್ಟಾರ್ನ. ಸೈಲೆಂಟ್ ಆಗಿ ಒಂದು ವೈಲೆಂಟ್ ಪಾತ್ರಗಳನ್ನ, ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡುವಂತಹ ಮಲ್ಟಿ ಟ್ಯಾಲೆಂಟೆಡ್ ಬಹುಮುಖ ಪ್ರತಿಭೆ. ಅದ್ಭುತವಾಗಿ ಅಡಿಗೆ ಮಾಡ್ತಾರ್ರಿ. ಮಾಸ್ಟರ್ ಶೆಫ್ ಅಂತ ಹೇಳಿ ಒಂದು ಇದನ್ನ ನೋಡಿರ್ಬೋದು, ನೀವು ಒಂದು ಕಾರ್ಯಕ್ರಮ ನೋಡಿರ್ಬೋದು. ಅದ್ರಲ್ಲಿ ಅದ್ಭುತವಾಗಿ ಕಾಣಿಸ್ಕೊಂಡಿದ್ರು. ಈಗ ನಮ್ಮ ಚಿಲ್ಲಿ ಚಿಕನ್ ಅಲ್ಲೂ ಕಾಣಿಸಕ್ ರೆಡಿ ಆಗಿದ್ದಾರೆ. ಮೇರಿಕಾಮ್, ಶಿವಾಯಿ, ಜಗ್ಗದಾಸೋಸ್, ಪಲ್ಟಾನ್, ಮೇಡ್ ಇನ್ ಚೈನಾ, ಹೀಗೆ ಅನೇಕ ಬಾಲಿವುಡ್ ಸಿನಿಮಾ ನಟಿಸಿರುವಂತವರು ಫಸ್ಟ್ ಟೈಮ್ ಕನ್ನಡಕ್ಕೆ ಹೆಜ್ಜೆ ಇಟ್ಟಿದ್ದಾರೆ. ಅದು ಅವ್ರು ಬಂದಿರೋ ರೀತಿ ಇದೆಯಲ್ಲ, ಅದಕ್ಕೊಂದು ಚಪ್ಪಾಳೆ ಕೊಡ್ಬೇಕನ್ರಿ. ನಮ್ಮ ಬೆಂಗಳೂರು ಎಷ್ಟು ಅದ್ಭುತವಾದ ಬ್ಯೂಟಿಫುಲ್ ಊರು ಅಂತ ಹೇಳಿ ವಿದ್ಯುತ್ ಜಾಮ್ ಅವ್ರು ದಯವಿಟ್ಟು ವೇದಿಕೆ ಬರಬೇಕು. ಅವ್ರ ಕಾಸ್ಟ್ಯೂಮ್ಗೆ, ಅವ್ರ ಪಾತ್ರಕ್ಕೆ ಡಬಲ್ ಚಪ್ಪಾಳೆ ಕೊಡ್ಬೇಕು. ಇನ್ನೊಬ್ಬ ರಂಗಭೂಮಿಯ ಕಲಾವಿದ, ಸ್ಟೇಜ್ ಆರ್ಟಿಸ್ಟ್ ವಿಕ್ಟರ್ ತೌಡಮ್, ದಯವಿಟ್ಟು ವೇದಿಕೆ ಬರಬೇಕು. ಪ್ಲೀಸ್ ವೆಲ್ಕಮ್ ಸರ್. ಗಂಭೀರವಾದ ಕಲಾವಿದ, ಸೈಲೆಂಟ್ ಆಗಿ ಗೌತಮ್ ಗಂಭೀರ್ ತರ ಇರ್ತಾರೆ, ಆದ್ರೆ ಅದ್ಭುತವಾಗಿ ಪಾತ್ರ ಮಾಡ್ತಾರೆ ಸರ್. ನೆಕ್ಸ್ಟ್ ಹಿರಾಕ್ ಸೋನಾವಾಲ್ ಅವರು ಬಂದಿದ್ದೆ, ದಯವಿಟ್ಟು ವೇದಿಕೆ ಬರಬೇಕು. ನಾವು ಹಂಸಲೇಖ ಮತ್ತು ಶಂಕರ್ ನಾಗ್ ಅವರ ಕಾಂಬಿನೇಷನ್ ಅಲ್ಲಿ SP ಸಾಂಗ್ ಒಂದು ಮ್ಯೂಸಿಕ್ ಕೇಳಿದೀವಿ. ಚಂಪರ್ಕಪ್ಪ ಚಪ್ಪ ಚಪ್ಪ ಚಂಪರ್ಕಪ್ಪ ಚಪ್ಪ ಚಪ್ಪ ಅಂತ ಹೇಳಿ ಒಂದು ಅದ್ಭುತವಾದ ಮ್ಯೂಸಿಕ್. ಅದು ಈಗಲೂ ಸಿಗ್ನೇಚರ್ ಒಂದು ಸಾಂಗ್ ಲೈನದಲ್ಲಿ. ಇವರು ಕೂಡ ಅದ್ಭುತ ಕಲಾವಿದ ಜಿಂಪ ಸಾಂಗಪ್ಪ, ದಯವಿಟ್ಟು ವೇದಿಕೆ ಹೋಗ್ಬೇಕು ಸರ್ ಪ್ಲೀಸ್. ಹಿರಿಯ ನಟಿ ಪದ್ಮಧಾರ ಅವರು ಬರಬೇಕಾಗಿತ್ತು, ಅವರು ಶೂಟಿಂಗ್ ಅಲ್ಲಿರೋ ಕಾರಣ ಬರ್ತಾ ಇದ್ದಾರೆ. ಬರಬಹುದು ಅನ್ನೋ ನಂಬಿಕೆ ನಮಗಿದೆ. ಜೈ ಇಲ್ಲಿಂದ ಅವರಿಗೆ. ಎಸ್, ಈಗ ಈ ಸಿನಿಮಾನ ಸುಂದರವಾಗಿ ಮ್ಯೂಸಿಕ್ ಮಾಡಿದಂತಹ
ಸಿದ್ಧಾಂತ್ ಸುಂದರ್ ಅವರು ವೇದಿಕೆ ಮೇಲೆ ಕರೆಯೋಣ. ಒಳ್ಳೆ ಕಥೆ ಕೊಟ್ಟಿರಿ, ಒಳ್ಳೆ ಮ್ಯೂಸಿಕ್ ಕೊಟ್ಟಿರಿ, ಬನ್ನಿ. ಈ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಅಂದ್ರೆ ಕನ್ನಡ ಭಾಷೆ ಮಾತ್ರ ಬರುತ್ತೆ ಅಷ್ಟೇ ವಿಷಯ. ಈ ಸಿನಿಮಾದ ಅನ್ನದಾತ, ಈ ಸಿನಿಮಾದ ನಿರ್ಮಾಪಕ, ಪ್ರೊಡ್ಯೂಸರ್. ಸರ್ ನಿಮ್ಮ ಹೆಸರು ನೀಟಾಗಿ ಹೇಳ್ತೀನಿ, ನೋಡಿ ಬನ್ನಿ. ದೀಪ್ ಭೀಮ್ಜಿ ಯಾನಿ ಅವರು. ದಯವಿಟ್ಟು ಅಂಬಾನಿ ಎಷ್ಟು ದೊಡ್ಡ ಮಟ್ಟಿಗೆ ಬೆಳಿಬೇಕು ನೀವು ಈ ಸಿನಿಮಾ ಆದ ನಂತರ. ಬನ್ನಿ ದಯವಿಟ್ಟು ವೇದಿಕೆ ಮೇಲೆ ಪ್ಲೀಸ್. ಅವ್ರು ಬಂದ ತಕ್ಷಣ ಕೇಳಿದ್ರು, ಸರ್ ಅಂದಾತರು ನೀವು ಒಂದೇ, ಹಾಗಂದ್ರೆ ಏನು ಅಂತ ಕೇಳಿದ್ರು ಇಂಗ್ಲಿಷ್ ನಲ್ಲಿ. ನಾವು ನೀಟಾಗಿ ಹೇಳಿದೆ, ನಂಗೆ ಗೊತ್ತಿರೋ ಇಂಗ್ಲಿಷ್ ನಲ್ಲಿ. ಎಸ್, ಇಷ್ಟೆಲ್ಲ ಆದ್ಮೇಲೆ ಈ ತಂಡವನ್ನ ಜೋಶಲ್ ಕಟ್ಟೋದು ಬೇಕಲ್ಲ, ಜೋಶಲ್. ಎಸ್ ಸರ್, ನಿಮ್ಮ ವೇದಿಕೆ, ನಿಮ್ ಜಾಗ, ನಿಮ್ ಟೈಮ್ ಇದು. ದಯವಿಟ್ಟು ಈ ಸಿನಿಮಾದ ನಿರ್ದೇಶಕರು ಪ್ರತೀಕ್ ಪ್ರಜೋಶ್ ಅವರು. ಸರ್ ವೆಲ್ಕಮ್, ಸರ್ ವೆಲ್ಕಮ್. ಮೋಕ್ಷಣ್ಣ ಹೇಳಿದ್ರೆ ಕುತ್ಕೊಳ್ಳಿ ಅಂತ, ಮುಗೀತು ಅಂದ್ರೆ ನಿಲ್ತೀರಿ ಅಂತ ಅರ್ಥ ಅಲ್ಲಿಗೆ ಇಂಡಸ್ಟ್ರಿ. ಎಸ್ ಸರ್, ಮೊದಲು ಯಾರಿಂದ ಶುರು ಮಾಡೋದು? ಫಸ್ಟ್ ನಮ್ಮ ನಾಯಕರಿಗೆ ಕೊಟ್ಬಿಡ್ತೀನಿ. ಜೈ ಅಲ್ವಾ? ಸೂಪರ್. ಚೆಕ್ ಚೆಕ್. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಇದು ಬಹಳ ಒಂದು ಹೆಮ್ಮೆಯ ವಿಷಯ ನಮಗೆ. ಆಕ್ಚುಲಿ ಇವತ್ತು ನಮ್ಮ ಸಿನಿಮಾ ರಾಜ್ಕುಮಾರ್ ಭವನದಲ್ಲಿ ಅದರ ಟ್ರೈಲರ್ ಲಾಂಚ್ ಆಗ್ತಿರೋದು ನಮಗೆಲ್ಲ ಬಹಳ ಖುಷಿ ವಿಷಯ. ಆ್ಯಂಡ್ ನೀವೆಲ್ಲ ಬಂದಿರೋದು, ಈ ಟ್ರೈಲರ್ ನೋಡಿರೋದು ನಮಗೆ ಇಟ್ಸ್ ಅ ಬ್ಲೆಸ್ಸಿಂಗ್. ನಿಮ್ಮ ಸಪೋರ್ಟ್ ಬೇಕು. ಬಹಳ ದೊಡ್ಡ ಸಾಹಸ ಕೈ ಹಾಕಿದೀವಿ. ಅಂದರೆ ಸಿನಿಮಾನ ಥಿಯೇಟರ್ಗೆ ತರಬೇಕು ಅನ್ನೋದು ಬಹಳ ದೊಡ್ಡ ಸಾಹಸ, ಅದಕ್ಕೆ ಕೈ ಹಾಕಿದೀವಿ. ಸೊ ನಿಮ್ಮ ಸಪೋರ್ಟ್ ಬೇಕು ಅಂತ ಕೇಳ್ದ ನಾನು ನನ್ನ ಮಾತನ್ನ ಶುರು ಮಾಡಿ. ಶುರು ಮಾಡ್ಬೇಕಲ್ಲ ಸರ್. ರೆಸ್ಟೋರೆಂಟ್ ಏನಾದ್ರು ಓಪನ್ ಮಾಡುವಂತ ಮನ್ಸಿಗಿನ್ಸ್ ಇದೆಯಾ? ಹೆಂಗೆ ಏನ್ ಕತೆ ಸಿನಿಮಾ ಆದ್ಮೇಲೆ? ಲೋನ್ ಹುಡುಕ್ತಾ ಇದ್ದೀನಿ, ಸಿಕ್ಕರೆ ಟ್ರೈ ಮಾಡೋದು. ಸರ್ ಈ ಸಿನಿಮಾದ ಅನುಭವ, ರೆಸ್ಟೋರೆಂಟ್ ಓನರ್ ಆದ ಅನುಭವ, ಅವ್ರಿಗೆ ಎಷ್ಟು ಕಷ್ಟ ಇದೆ ಅಂತ ಗೊತ್ತಾಗಿರ್ಬೇಕು. ಈ ಕತೆ ಸಿಕ್ಕಿದ್ದು ಮತ್ತು ಇಂಥ ಪಾತ್ರಕ್ಕಾಗಿ ಕಾದಿರ್ತೀರಿ ನೀವು, ಹೇಳಿ. ನಾನು ಆಕ್ಚುಲಿ 1920-21 ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿತ್ತು. ಅದು ರಿಲೀಸ್ ಆದ ಸಮಯದಲ್ಲಿ ದೀಪ್ ಭೀಮ್ಜಾಣಿ ಅವರು ಕಾಲ್ ಮಾಡಿದ್ರು, ಹಿಂಗೆ ನಿಮ್ಮ ಟ್ರೈಲರ್ ನೋಡಿದ್ರಿ, ತುಂಬಾ ಇಷ್ಟ ಆಗಿದೆ, ಸೊ ನಮ್ದೊಂದು ಸಿನಿಮಾ ಇದೆ, ನೀವು ಕತೆ ಕೇಳ್ತೀರಾ ಅಂತ ಕೇಳಿದ್ರು. ನಾನು ಅಫ್ಕೋರ್ಸ್ ಕೇಳ್ತೀನಿ ಅಂತ. ಮತ್ತೆ ಪ್ರತೀಕ್ ಮತ್ತೆ ದೀಪ್ ಅವ್ರನ್ನ ಮೀಟ್ ಮಾಡಿದೆ, ಕತೆ ನೆರೇಟ್ ಮಾಡಿದ್ರು. ನೆರೇಟ್ ಮಾಡೋಕ್ಕಿಂತ ಮುಂಚೆ ಒಂಚೂರು ಮಾತುಕತೆ ಆಯ್ತು. ಅಲ್ಲೇ ನನಗೆ ಇವ್ರ ಜೊತೆ ನಾನು ಕೆಲಸ ಮಾಡ್ಬೇಕು ಅಂತ ಫಿಕ್ಸ್ ಆಗೋದು. ಅಂಡ್ ಕಥೆ ಶುರು ಮಾಡ್ತಿದ್ದಂಗೆ ಐ ರಿಯಲೈಸ್ ಈ ಕತೆ ಹೇಳ್ಬೇಕಾಗಿರೋಂಥ ಕತೆ, ಬಹಳ ಇಂಪಾರ್ಟೆಂಟ್ ಕತೆ. ಅಂಡ್ ನನಗೆ ಇರೋ ಪ್ರಶ್ನೆಗಳು ಈ ಸಿನಿಮಾ ಕೇಳುತ್ತೆ, ನನ್ನ ಧೋರಣೆಗಳನ್ನ ಈ ಸಿನಿಮಾ ಪ್ರಶ್ನೆ ಮಾಡುತ್ತೆ ಅನ್ನೋದು ನನಗೆ ಈ ಕಥೆಯಿಂದ ಗೊತ್ತಾಗೋಯ್ತು. ಅದಕ್ಕೆ ಬಹಳ ಇಂಪಾರ್ಟೆಂಟ್ ಸ್ಟೋರಿ ಇದು. ಬಟ್ ಜೊತೆಗೆ ಇವ್ರದ್ದು ಒಂದು ಸೆನ್ಸ್ ಆಫ್ ಹ್ಯೂಮರ್ ಇದೆಯಲ್ಲ ಪ್ರತೀಕ್ ಅವ್ರದ್ದು, ಒಂಥರ ಬಹಳ ಡಾರ್ಕ್ ಸೆನ್ಸ್ ಆಫ್ ಹ್ಯೂಮರ್ ಇದೆ. ಸೊ ಅದು ಹ್ಯೂಮರ್, ಸೋಷಿಯಲ್ ಡ್ರಾಮಾ ಮಧ್ಯೆ ಈ ಜಾನರ್ ಇದೆ. ಚಿಲ್ಲಿ ಚಿಕನ್ ಬೇರೆ ಬೇರೆ ಫ್ಲೇವರ್ಸ್ ತರ ಸಿನಿಮಾನಲ್ಲೂ ಬೇರೆ ಬೇರೆ ಫ್ಲೇವರ್ಸ್ ನ ಕೊಟ್ಟಿದ್ದಾರೆ. ಸೊ ಇಂಥ ಆಪರ್ಚುನಿಟಿ ಮಿಸ್ ಮಾಡಕ್ ಸಾಧ್ಯನೇ ಇಲ್ಲ ಅಂತ ನಾನು ಅಕ್ಸೆಪ್ಟ್ ಮಾಡಿದೆ. ಮತ್ತೆ ನನ್ನ ಪಾತ್ರ ಆದರ್ಶ್ ಅಂತ, ಕಷ್ಟಪಟ್ಟು ಒಂದು ಚೈನೀಸ್ ರೆಸ್ಟೋರೆಂಟ್ ನಡೆಸಬೇಕು ಅಂತ ಫುಲ್ ಲೋನ್ ಗೀನ್ಗೆಲ್ಲ ಅಪ್ಲೈ ಮಾಡಿ ಬಹಳ ಒದ್ದಾಡ್ತಾ ಇರುವಂತ ಒಂದು ಪಾತ್ರ. ಮಿಡಲ್ ಕ್ಲಾಸ್ ಇಂದ ಅಪ್ಪರ್ ಮಿಡಲ್ ಕ್ಲಾಸ್ ಹೋಗಕ್ಕೆ ಒಂದು ಆಸ್ಪಿರೇಷನ್ ಇಟ್ಕೊಂಡಿರುವಂತ ಒಂದು ಪಾತ್ರ. ಬಟ್ ಅದಕ್ಕೆ ಎಷ್ಟು ಕಷ್ಟ ಇದೆ, ಎಲ್ಲೆಲ್ಲಿ ಏನೇನು ತೊಡಕುಗಳು ಬರುತ್ತೆ, ಏನೋ ಸಣ್ಣ ಖುಷಿಗಳು, ಸಣ್ಣ ಪುಟ್ಟ ಫ್ರೆಂಡ್ಶಿಪ್ಗಳು, ಪ್ರೀತಿ ಎಲ್ಲ ಇದೆ ಈ ಸಿನಿಮಾನಲ್ಲಿ. ಸೊ ಈ ರೋಲ್ ನ ಎಕ್ಸ್ಪ್ಲೋರ್ ಮಾಡಕ್ಕೆ ನನಗೆ ನನ್ನನ್ನು ಚೂಸ್ ಮಾಡಿದಕ್ಕೆ ಪ್ರತೀಕ್ಗೆ ಬಿಗ್ ಥ್ಯಾಂಕ್ಸ್. ಈ ಸಿನಿಮಾದ ಪಾತ್ರ ಸಿಕ್ಕಾದ ನಂತರ ರೆಸ್ಟೋರೆಂಟ್ ಅಥವಾ ಹೋಟೆಲ್ ನ ನೀವು ನೋಡೋ ನೋಟ ಹೇಗಿತ್ತು? ಮತ್ತು ಚಿಲ್ಲಿ ಚಿಕನ್ ಮಾಡಕ್ ಬರುತ್ತಾ? ಸರ್ ಓನರ್ಗಳಿಗೆ ಮಾಡಕ್ಕೆ ಬರ್ಬೇಕು ಅಂತಿಲ್ವಲ್ಲ. ಅಲ್ಲ ಆಕ್ಚುಲಿ ಶೂಟಿಂಗ್ ಟೈಮಲ್ಲೇ ನಾವು ರಾತ್ರಿ 10:30 ಆಗಿತ್ತು ಅನ್ಸತಿ. ಆಚೆ ಫುಟ್ಪಾತ್ ಮೇಲೆ ಕೂತಿದ್ವಿ, ನಾನು ಶಾರ್ಟ್ ಇರ್ಲಿಲ್ಲ ಅಂತ ಅಂದ್ಬಿಟ್ಟು. ಆಗ ನನಗೆ ರಿಯಲೈಸ್ ಆಗಿತ್ತು 10:30ಗೆ ಶಿಫ್ಟ್ ಮುಗಿಸ್ಕೊಂಡು ನಾರ್ತ್ ಈಸ್ಟ್ ಹುಡುಗರು ಮನೆಗೆ ಹೋಗ್ತಾ ಇದ್ರು. ದಟ್ಸ್ ವೆನ್ ನನ್ಗೆ ಅನ್ಸಿತ್ತು, ಇವ್ರು ನಮಗೆ ಕಾಣ್ತಾರೆ ಆದ್ರೆ ನಾವು ಅವ್ರನ್ನ ನೋಡಲ್ಲ. ಐ ಮೀನ್ ಅಂತವ್ರ ಕತೆ ಹೇಳ್ತಾ ಇದೀವಿ ಅಂತ ನನಗೆ ಒಂದು ಒಬ್ಬ ರೆಸ್ಟೋರೆಂಟ್ ಓನರ್ ಆಗಿ ಆ ಜಾಗದಲ್ಲಿ ನಿಂತು ಅವ್ರನ್ನೆಲ್ಲ ನೋಡೋದು ಪಾತ್ರದ ಮೂಲಕ. ಆಚೆ ನಿಂತಾಗ ನನಗೆ ಐ ರಿಯಲೈಸ್ಡ್ ವಿ ಡೋಂಟ್ ಸಿ ದೆಮ್. ಅಂಡ್ ಆ ಫೀಲಿಂಗ್ ವಾಸ್ ವೆರಿ ವೆರಿ ಸ್ಪೆಷಲ್. ನನಗೆ ಅದನ್ನ ಪದಗಳಲ್ಲಿ ಹೇಳಕ್ ಆಗಲ್ಲ. ಅದನ್ನ ಈ ಸಿನಿಮಾ ಕಟ್ಕೊಡ್ತಾ ಇರೋದು ನನಗೆ ಬಹಳ ಖುಷಿಯಾಗಿರುವಂತ ವಿಷಯ. ನೀವು ಅಲ್ಲೆಲ್ಲ ಮಾತಾಡ್ತಿದ್ರಲ್ಲ ಒಟ್ಟಿಗೆ, ನಾನು ಹಂಗ್ ಮಾತಾಡ್ತೀನಿ ಹಿಂಗ್ ಮಾತಾಡ್ತೀನಿ ಅಂತ, ಯಾರನ್ನ ಮಾತಾಡ್ಸ್ಬೇಕು ನೀವು ಹೇಳಿ. ಸೊ ಪ್ರತೀಕಿಂದನೇ ಶುರು ಮಾಡೋಣ ಅಲ್ವಾ? ಸೂಪರ್. ಸೊ ನಮ್ಮ ಸಿನಿಮಾದ ನಾಯಕ ಪ್ರತೀಕ್ ಪ್ರಜೋಶ್, ಪ್ಲೀಸ್.
ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರತೀಕ್ ಪ್ರಜೋಶ್. ನನ್ನ ಚಿಲ್ಲಿ ಚಿಕನ್ ಸಿನಿಮಾದ ನಿರ್ದೇಶಕ. First of all, thank you so much from the bottom of my heart to all of you for coming out here today. We are a very unique team in the sense that we are from all over the country, but we've come together to make this cinema with a lot of love and passion. You will see that when you come on the 21st of June when the film releases. I think on the 20th there will be a premiere as well, for which all of y'all, it'll be great if y'all can attend, because what this film speaks of is extremely relevant in today's time, not only in Bengaluru but also in every other metro city in the country. And I hope y'all also understand the intention and the objective of what this film is trying to say and help spread the word for the film. Thank you. ಎಲ್ಲರೂ ನಿಮ್ಮನ್ನ ನೋಡ್ತಾ ಇದ್ರು, ನಮ್ಮ ಡೈರೆಕ್ಟ್ರು ಚೆನ್ನಾಗಿ ಮಾತಾಡೋದು, ನಾವು ಚೆನ್ನಾಗಿ ಮಾತಾಡ್ತೀವಿ ಅಂತ. ನೆಕ್ಸ್ಟ್ ಯಾರಿಗೆ ಕೊಡ್ತಾರೆ ಹೇಳಿ? Yeah, hello, namaskara. Should I introduce? Please. My name is Jimpa Sampaputia, and I'm not from the Northeast. I come from Dehradun, Uttarakhand, and my heritage is from Tibet. So even I mean, it's so diverse that we are coming from Tibet as well. And I primarily work as an AD, so and then I got to know that I can be in front of the camera also. So I was very excited and I loved it. Yeah. Hi, Namaskar. I'm from Assam, North Lakhimpur. My name is Hirok Sonowal. I always wanted to visit Bangalore. I'm a RCB fan, so and I got this amazing opportunity to work over here, and we have stayed, I think, almost 60 plus days over, and we have shot various locations in Bangalore, and I'm really looking forward to see how it's looking in the big screen. And thank you for coming here. Thank you. Namaskara, Bangalore. Bangalore is a second home to me because I moved out from home when I was just 17 years old and I landed here in Bangalore. So I did my college from here and somehow I picked up a lot of Kannada. Namdu Kannada ಸ್ವಲ್ಪ ಬರುತ್ತೆ. So and again, me being as an actor, I started my journey as an actor from the film Mary Kom. And it's been almost 10 years in the industry. Again, me being as an actor, somehow Bangalore influenced me. I landed somehow one day in Rangasangra Theatre and I saw a play and I was like, I want to be like them. I want to perform like them. So Bangalore is very close to my heart and it's very surreal for me here doing a Kannada film, and it will stay very special forever because I think again, thanks to Pratik and Deep for making this film. It will be a history because no one had ever made this one, and I don't think every people will come up with such kind of idea. And kudos to all the team. Thank you. ನಮಸ್ಕಾರ ಎಲ್ರಿಗೂ, ಬಂದಿರೋ ಎಲ್ಲರೂ ಮಾಧ್ಯಮ ಮಿತ್ರ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಹಾಯ ಇಲ್ಲದೆ ನಾವು ಮುಂದೆ ಬರೆಯೋಕ್ಕಾಗಲ್ಲ. ನನ್ನ ಹೆಸರು ನಿತ್ಯಶ್ರೀ. ಚಿಲ್ಲಿ ಚಿಕನ್ ಸಿನಿಮಾಯಿಂದ ದಿಸ್ ಮೈ ಸೆಕೆಂಡ್ ಕನ್ನಡ ಫಿಲ್ಮ್. ಇದಕ್ಕೆ ಮುಂಚೆ ತಮಿಳ್ನಲ್ಲಿ, ತೆಲುಗುನಲ್ಲಿ, ಮಲಯಾಳಂನಲ್ಲಿ, ಹಿಂದಿನಲ್ಲಿ ಎಲ್ಲ ಮಾಡಾಯಿತು. ಕನ್ನಡದಲ್ಲೂ ಮಾಡಿದೆ. ಸ್ಟಾರ್ಟ್ ಮಾಡಿದ ಕನ್ನಡದಲ್ಲೇ, ಇವಾಗ ಮುಂದುವರಿಸೋದು ಕನ್ನಡದಲ್ಲೇ ನಾವು. ಸೊ ಪ್ರತಿಗೆ ಮತ್ತು ಎಲ್ರಿಗೂ, ಎಲ್ಲ ಆ್ಯಕ್ಟರ್ಸ್ಗೂ ಇಟ್ಸ್ ಒಂದು ದೊಡ್ಡ ಚಪ್ಪಾಳೆ ಬೇಕು. ಯಾಕಂದರೆ ದೇವ್ ಡನ್ ಸಚ್ ಅ ಫ್ಯಾಂಟಾಸ್ಟಿಕ್ ಜಾಬ್. ದೇವ್ ಲರ್ನ್ ದ ಲ್ಯಾಂಗ್ವೇಜ್, ಭಾಷೆನ ಕಲ್ತ್ಕೊಂಡು ಅದ್ರ ಮುಖ್ಯತ್ವನ ಅರ್ಥ ಮಾಡಿಕೊಂಡು ಈ ಮೂವಿ ಮಾಡಿದ್ದಾರೆ. ಯಾರು ಅವರವರೇ ಎಲ್ಲರೂ ಅವರೇ ಡಬ್ ಮಾಡಿದ್ದಾರೆ ಆ ಫಿಲ್ಮ್ಗೆ. ಸೊ ಇಟ್ಸ್ ಸಚ್ ಅ ಫ್ಯಾಂಟಾಸ್ಟಿಕ್ ಥಿಂಗ್ ಆ್ಯಂಡ್ ಇಟ್ಸ್ ಸೋ ಸರಿಯಲ್ ಟು ವಾಚ್ ದಿಸ್ ಆನ್ ದ ಬಿಗ್ ಸ್ಕ್ರೀನ್, ಇಲ್ಲಿ ಈ ವೇದಿಕೆ ಮೇಲೆ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಿನಿ. ನನಗೆ ಅಷ್ಟು ಕನ್ನಡ ಮಾತಾಡೋಕ್ಕೆ ಬರಲ್ಲ, ಆದರೆ ಕನ್ನಡ ಕಲಿತಾ ಇದ್ದೀನಿ. ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ, ಆದರೆ ಇಂಗ್ಲೀಷ್ನಲ್ಲಿ ಮಾತಾಡ್ತೀನಿ. I have lived in Bangalore for a while and I keep coming here for work,
And Bangalore as a city is very, very special to me. Bangalore and its people have really given me a home and have really been a huge part of my growing up. And I feel so grateful to do this movie, which talks about a very beautiful story of Bangalore, which everybody can relate to, which everybody would really love too. And I'm very grateful to have done this in Kannada. It's a beautiful language which I'm happy to have learned and happy to continue learning, and I really hope to do more of, because I've been seeing Kannada movies in the last couple of years after I started doing this film, and especially looking at people like Appu sir and all, I'm very inspired and I would love to really be a part of this industry. So thank you to everyone who's here, who's covering this event. I hope that you give us a lot of love and a lot of support. We really need it. We hope you love the film. Thank you so much. ಪ್ರೀತಿ ಮೇಡಮ್, ನೀವೇ ಡಬ್ಬಿಂಗ್ ಮಾಡಿದ್ದೀರಾ? ಅವರೆಲ್ಲ ಮಾಡಿದಾರೆ, ನೀವು ಮಾಡ್ಬೇಕಲ್ವಾ? ನೆಕ್ಸ್ಟ್ ಸಿನಿಮಾ ಮಾಡಿ. Hello, hi, Namaskara to everyone. My name is Victor Thongam. I am from Imphal, Manipur, and it's been a great joy for me to be a part of this team, and also like I have learned a lot of things from the team, from the director, from everyone, from the actors, and it's been a great journey. And Bangalore has been such a good place for me because of the weather here, and because it's quite it's quite pleasant, and it's kind of like the second Imphal, and so Imphal also has a very nice pleasant weather, unlike like Delhi and stuff. So it was a great experience for me, and I hope this film is going to come out really well. And I think people have worked very hard for this film, the producers, the directors, the actors, and everyone. And it's going to be a unique story, I think. Thank you. Namaskar. Thank you for coming. So, like all said, so we have a crew and cast from Pan India, right? So, I am thankful to all the people who are working for this film, and I'm actually thankful to Pratik to bring this story. And it's a very beautiful film. Guys, please support us and come and watch the film. And yeah, that's it. ಸಿನಿಮಾ ಮಾಡ್ತೀರಾ ಕನ್ನಡದಲ್ಲಿ? ಒನ್ ಮೋರ್ ಸಿನಿಮಾ. Yes, definitely. ವಿಚ್ ಲ್ಯಾಂಗ್ವೇಜ್? Sir, Kannada. ಎಸ್ ಸರ್, ಇದೆಲ್ಲ ಸುಂದರವಾಗಿ ಕಟ್ಟುವಂತವ್ರು ಸಿದ್ಧಾಂತ್ ಸುಂದರ್ ಅವರು ಕಡೆದಾಗೆ. ನಮಸ್ಕಾರ ಅಗೇನ್. ನಮ್ಮ ಲಿರಿಸಿಸ್ಟ್ ಬಂದಿದ್ದಾರೆ, ಮಾರ್ಟಿನ್ ಯೋ. ಅವ್ರಿಗೊಂದು ಚಪ್ಪಾಳೆ ಕೊಟ್ಬಿಡಿ. ಎಲ್ಲ 5 ಹಾಡಿಗೆ ಸಾಹಿತ್ಯ ಅವರೇ ಬರ್ತಿದ್ದಾರೆ. ಅವ್ರ ರ್ಯಾಪರ್ ಆ್ಯಕ್ಚುಲಿ, ಆ್ಯಂಡ್ ಅದ್ಭುತವಾಗಿ ಬರ್ತಿದ್ದಾರೆ. ಆ್ಯಂಡ್ ತುಂಬಾ ವೇದಿಕೆ ಮೇಲೆ ಬನ್ನಿ. 5 ಹಾಡು ಬರ್ದವರು 5 ಮಾತಾಡಬಾರ್ದೆ? ಬನ್ನಿ ಪ್ಲೀಸ್ ಕಮ್, ಮಾರ್ಟಿನ್ ಯೋ. ರೆಸ್ಟೋರೆಂಟ್ ಓನರ್ ಅವರೇ ಚೇರ್ ಹಾಕ್ತಿದ್ದಾರೆ. ಎಸ್ ಸರ್, ಸುಂದರ್ ಸರ್, ಪ್ಲೀಸ್ ಪ್ಲೀಸ್. ಜೂನ್ 21 ನೀವೊಂದು ಕೆಲಸ ಮಾಡಿ ಎಲ್ರು, ಪ್ಲೀಸ್ ನಮ್ಮನ್ನ ನೋಡಕ್ ಬನ್ನಿ. ಚಿಲ್ಲಿ ಚಿಕನ್ ಅಂತ ತುಂಬಾ ಮುಖ್ಯ ಆಕ್ಚುಲಿ. ನಮ್ಮ ಕತೆ ನಾವೇ ಹೇಳಬೇಕು, ಆ್ಯಂಡ್ ನಮ್ಮಿಂದನೇ ಸಾಧ್ಯ. ಈ ಕತೆನ ಚೂಸ್ ಮಾಡಿ ಹೇಳೋ ಪ್ರಯತ್ನ ಪ್ರತೀಕ್ದು, ಆದರೆ ದೀಪ್ ಅವ್ರು ಮಾಡಿದ್ದು ತುಂಬಾ ದೊಡ್ಡ ವಿಷಯ ಆ್ಯಂಡ್ ಭಯಂಕರವಾದ ವಿಷಯ ಆ್ಯಕ್ಚುಲಿ. ಹೆಂಗಾದ್ರೂ ಹೋಗ್ಬೋದು. ಆ್ಯಂಡ್ ಪ್ರೆಸ್ ಆ್ಯಂಡ್ ಮೀಡಿಯಾ ಹೆಂಗಾದ್ರೂ ನಾನ್ ಕನ್ನಡಿಗರನ್ನು ನೋಡಬೇಕು ಅಂತ ಕಲಿಸಿ ಅವ್ರನ್ನ ಥಿಯೇಟರ್ಸ್ಗೆ ಕಲಿಸಿ ಅವರು ನೋಡ್ಬೇಕು ಈ ಮೂವಿನ. Bangalore is not a city anymore. It's an emotion. It's a place where people come searching for something or the other, and ಎಲ್ಲಿಂದನೋ ಬರ್ತಾರೆ, ಆ್ಯಂಡ್ ಮನೆ ಅಂತ ಅನ್ಕೊಂಡು ಬರ್ತಾರೆ. ಅದೆಷ್ಟು ಅಂದವಾಗಿದೆ ನೋಡೋಕ್ಕೆ, ಎಷ್ಟು ಅಂದವಾಗಿದೆ. ಸೊ ಈ ಪಿಕ್ಚರಲ್ಲಿ ಅದಿದೆ ಅಂತ ನನಗೆ, ಐ ಆಮ್ ವೆರಿ ಕಾನ್ಫಿಡೆಂಟ್ ಅದಿದೆ ಅಂತ. ಬಟ್ ಪಿಕ್ಚರಲ್ಲಿ ಆಫ್ಕೋರ್ಸ್ ಬ್ಯಾಂಗ್ಳೂರ್ ಕ್ಯಾರೆಕ್ಟರ್ ಎಕ್ಸೆಟ್ರಾ ಅದೆಲ್ಲ ಇದೆ, ಬಟ್ ಕಥೆ ಇದೆ. ಏನೋ ಆಗತ್ತೆ, ಏನೋ ಒಂದು ತುಂಬ
ಒಂದು ಭಯಂಕರವಾದ ಘಟನೆ ಆಗತ್ತೆ, ಅದನ್ನ ಇಟ್ಕೊಂಡು ಒಂದು ಕಥೆ ಆಗಿದೆ. ಎಲ್ಲರೂ ಬನ್ನಿ, ನೋಡಕ್ ಬನ್ನಿ. ಹಾಡುಗಳಿವೆ, ಚೆನ್ನಾಗಿ ಡಾನ್ಸ್ ಮಾಡ್ಬೋದು ಆ್ಯಂಡ್ ಹಾಡ್ಬೋದು. ಆ್ಯಂಡ್ ಪ್ಲೀಸ್ ಕಮ್. ಜೂನ್ 21 ಎಲ್ಲ ಮರ್ತ್ಬಿಟ್ಟು ಬರಬೇಕು. ಪ್ರೆಸ್ ಹೋದ ವರ್ಷ ಜೂನ್ ಅಲ್ಲಿ ಶುರುವಾಗಿದ್ದು ಈ ವರ್ಷ ಜೂನ್ ಅಲ್ಲಿ ಬರ್ತಾ ಇದೆ. ವಂಡರ್ಫುಲ್ ಅಲ್ವಾ? ಎಸ್ ಸರ್, 5 ಹಾಡು ಬರೆದವರು ಸರ್, ನಿಮ್ಮ ಪರಿಚಯ ಮತ್ತು ನಿಮ್ಮ ಅನುಭವ. ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಾರ್ಟಿನಿಯೋ ಅಂತ. ನಾನೊಬ್ಬ ಕನ್ನಡ ರ್ಯಾಪರ್. ನಾನು ರ್ಯಾಪ್ ಮಾಡಕ್ಕೆ ಸ್ಟಾರ್ಟ್ ಮಾಡಿನೇ 13 ವರ್ಷ ಆಗಿದೆ ಸೀನಲ್ಲಿ. ಆ್ಯಂಡ್ ಈ ಮೂವಿ ಸ್ಪೆಷಲ್ ಆಗಿ ನನಗೆ ತುಂಬ ಇಟ್ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಸಿದ್ಧಾಂತ್ ಅವರ ಮುಖಾಂತರ ನಾನು ಟೀಮ್ ಒಳಗಡೆ ಸೇರಿಕೊಂಡು ಲಿರಿಕ್ಸ್ ಬರೆಯೋದಕ್ಕೆ ಒಂದು ಅವಕಾಶ ನನಗೆ ಮಾಡಿಕೊಟ್ರು. ಇದ್ರ ಕತೆ ಬಂದ್ಬಿಟ್ಟು ತುಂಬಾನೇ ಇಟ್ ಈಸ್ ವೆರಿ ಡೀಪ್ ಆ್ಯಂಡ್ ಎಲ್ಲರೂ ಕನೆಕ್ಟ್ ಆಗ್ತೀವಿ. ಆಮೇಲೆ ಒಂದು ಮಾನವೀಯತೆ ದೃಷ್ಟಿಯಿಂದ ತುಂಬ ಸುಂದರವಾಗಿರುವಂಥ ಒಂದು ಮೂವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ನನಗೆ ಬೀದಿ ನಾಯಿ ಹಾಡು, ಈ ಬದುಕು ಸಾಲದು, ಹೂವಿನ ಕಾಡು, ನೀರಾದರೆ ನೀ ನೀರಾದರೆ ನಾ ಸಾಗರ ಆಗುವೆ ಅಂತ. ಸೊ ಎಲ್ಲ ಹಾಡುಗಳು ತುಂಬ ಅದ್ಭುತವಾಗಿ ಬಂದಿದೆ. ನಾಟ್ ಜಸ್ಟ್ ಬಿಕಾಸ್ ನಾನೇನೋ ಬರ್ದಿದ್ದೀನಿ, ಇವ್ರ ಜೊತೆ ಸೇರ್ಕೊಂಡಿದ್ದೀನಿ ಅಂತಲ್ಲ. ಆ್ಯಸ್ ಎನ್ ಆಡಿಯನ್ಸ್ ನೀವು ಕೇಳಿದಾಗೂ ನಿಮ್ಗೆ ಅದು ಅಷ್ಟೇ ತುಂಬಾ ಇಂಪ್ರೆಸಿವ್ ಆಗಿ ಅನಿಸುತ್ತೆ. ಆ್ಯಂಡ್ ಎಲ್ಲ ಕ್ರೆಡಿಟ್ಸು ಸಿದ್ಧಾಂತ್ ಅವ್ರಿಗೇನೆ ಸೇರುತ್ತೆ. ಅವ್ರು ಮಾಡಿರೋಂಥ ಈ ಕೆಲಸಕ್ಕೆ ನಂದೊಂದು ಸಣ್ಣ ಒಂದು ಅಳಿಲು ಸೇವೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸಾಂಗ್ಸ್ಗಳು ಇನ್ನು ಮುಂದಿನ ದಿನಗಳಲ್ಲಿ ಒಂದಾಗೊಂದು ರಿಲೀಸ್ ಆಗ್ತಾ ಹೋಗ್ತಿರುತ್ತೆ. ನಿಮ್ಗೆಲ್ಲರಿಗೂ ಅದು ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇಡೀ ಮೂವಿ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮನ್ನೆಲ್ಲ ಮುಂದೆ ನಡೆಸಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಮಾಧ್ಯಮ ಮಿತ್ರರಿಗೆಲ್ಲರಿಗೂ ಒಂದು ವಿನಂತಿ. ಇದಿಷ್ಟು ಚಿಲ್ಲಿ ಚಿಕನ್ ಅವರ ಅಂತರಾಳ ಆಗಿತ್ತು. ಏನಾದರೂ ನಿಮ್ಮ ಪ್ರಶ್ನೆಗಳಿದ್ರೆ ಅವ್ರಿಗೂ ಒಳ್ಳೇದಾಗತ್ತೆ. ನಿಮ್ಮ ಮನಸ್ಸಿನ ಪ್ರಶ್ನೆ ಏನಿದ್ರೆ. So, largely the story is about 5 boys from different parts of the Northeast who come and work as waiters in a Chinese restaurant in Bangalore. The Chinese restaurant is owned by a character named Adarsh, that is played by Shunga. And it's a story of how these boys navigate their life in a city which is far away from their home. There's an incident that takes place, and what happens after that is a certain domino effect, and that takes us to the end of the story. This is all I can say right now, and it's based on a true story. Other than this, if there's any other question, then I can answer. But if you ask me, largely this is what the film is. We shot mostly our location was in HSR layout, where we set up a restaurant. And the interesting thing about that restaurant was that people actually believed that it was an actual Chinese restaurant. So in the middle of shoot, they'll come and ask us for an order. ನಿಮ್ಮನೆ ಹತ್ರ ಅಂತ ಏನು ಮಾಡಿಲ್ಲ ತಾನೆ? And so that I felt very happy because it looked that credible. And most of it, I mean, the whole shoot was in Bangalore itself, but majority of the shoot was in HSR and Nagarbavi. That's where we shot predominantly. ಸರ್ ಮತ್ತೇನಾದ್ರು ಸರ್? ಎಸ್ ಸರ್, ಓಕೆ ಸರ್, ಥ್ಯಾಂಕ್ ಯು. ಇದಿಷ್ಟು ಚಿಲ್ಲಿ ಚಿಕನ್ ಚಿತ್ರತಂಡದ ಕಿರುನೋಟದ ಒಂದು ಮಾಧ್ಯಮಗೋಷ್ಠಿ, ಒಂದು ಈವೆಂಟ್ ಆಗಿತ್ತು. ದಯವಿಟ್ಟು ಅಜಯ್ ಸರ್ ಮತ್ತು ಶ್ರೀರಾಮ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಒಂದು ಚಿಕ್ಕ ಫೋಟೋಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಗ್ರೂಪ್ ಫೋಟೋ. ಎಲ್ಲ ಮಾಧ್ಯಮ ಮಹೋದಯರಿಗೆ ಧನ್ಯವಾದಗಳು, ಧನ್ಯವಾದಗಳು. ನಿಮ್ಮ ಶುಭ ಹಾರೈಕೆ, ನಿಮ್ಮ ಶುಭ ನುಡಿಗಳು, ಶುಭ ಮಾತುಗಳು, ಶುಭ ಸುದ್ದಿಗಳು ಈ ಚಿತ್ರತಂಡ ಮೇಲೆ ಇರಲಿ ಅಂತೇಳಿ ಕೇಳ್ಕೊತಾ ಇದ್ದೀನಿ.